ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ರಿಷಬ್ ಶೆಟ್ಟಿ, ಗುಲ್ಶನ್ ದೇವಯ್ಯ, ರುಕ್ಮಿಣಿ ವಸಂತ್ ಮತ್ತು ಜೈರಾಮ್ ಸುಬ್ರಹ್ಮಣ್ಯಂ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳಲು ಬಂದಿದ್ದೇವೆ. ಕಾಂತಾರ ಚಾಪ್ಟರ್ 1 ಒಂದು ದಂತಕಥೆ. ಈ ಸಿನಿಮಾ ಕಾಂತಾರ ಸಿನಿಮಾನಂತಹ ಬ್ಲಾಕ್ ಬಸ್ಟರ್ ಸಿನಿಮಾದ ಪ್ರೀಕ್ವೆಲ್ ಆಗಿದೆ. ಈ ಸಿನಿಮಾದ ಫಸ್ಟ್ ಹಾಫ್ಗೆ ಬರುವುದಾದರೆ, ಕಾಂತಾರ ಮುಂಚೆ ಏನಾಗಿತ್ತು ಎಂಬ ಒಂದು ಗ್ರಿಪ್ಪಿಂಗ್ ಸ್ಟೋರಿಯೊಂದಿಗೆ ಸ್ಟಾರ್ಟ್ ಆಗುತ್ತದೆ. ನಂತರ ಒಂದು ಸ್ವಲ್ಪ ಫೋರ್ಸ್ಡ್ ಕಾಮಿಡಿ ಮತ್ತು ಇಂಪೋಸ್ಡ್ ಡ್ರಾಮಾ ಇರೋದ್ರಿಂದ ಎಲ್ಲೋ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಆದ್ರೆ ಇಂಟರ್ವೆಲ್ ಬರೋಷ್ಟ್ರಲ್ಲಿ ಈ ಸಿನಿಮಾಗೆ ಒಂದೊಳ್ಳೆ ಟರ್ನ್ ಸಿಕ್ಕಿ ಸ್ಟೋರಿ ಮತ್ತೆ ಗ್ರಿಪ್ಪಿಂಗ್ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ ಸ್ವಲ್ಪ ಲ್ಯಾಗ್ ಅಂತ ಅನ್ಸಿದ್ರು ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಮಾಡಿದಂತಹ ಆಕ್ಟಿಂಗ್ ಏನಿದೆ, ಇದರಿಂದ ಮೂವಿಯಲ್ಲಿ ಇರೋ ನೆಗೆಟಿವ್ಸ್ ಎಲ್ಲ ಎರೇಸ್ ಆಗ್ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮತ್ತೊಂದು ಬ್ಲಾಕ್ ಬಸ್ಟರ್ ಬಂತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಕಾಂತಾರ ಸಿನಿಮಾ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಬಾಂಗ್ರಾ ವಂಶದ ದೊರೆಯೊಬ್ಬನು ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳಲು ಕಾಡಿಗೆ ಬರುತ್ತಾನೆ. ಅಲ್ಲಿ ಮಸಾಲೆ ಪದಾರ್ಥಗಳನ್ನು ಕಂಡು ಅದರ ಹಿಂದೆ ವಶಪಡಿಸಿಕೊಳ್ಳಲು ಹೋಗಿ ಅದು ಶೀಶ್ವರನ ಹೂದೋಟ ಮತ್ತು ಅದೇ ಕಾಂತಾರ ಎಂದು ತಿಳಿದುಕೊಳ್ಳುತ್ತಾನೆ. ಈ ದಟ್ಟವಾದ ಅರಣ್ಯವನ್ನು ವಶಪಡಿಸಿಕೊಳ್ಳಲು ಹೋದ ರಾಜನು ದೈವಗಣಗಳಿಂದ ಸಾಯಲ್ಪಡುತ್ತಾನೆ. ಇದನ್ನು ಕಂಡ ಅವನ ಮಗನಾದ ರಾಜಶೇಖರನು ಬದುಕುಳಿದು ಕಡಪ ದಿಕ್ಕಿನ ಭೂತಗಣಕ್ಕೆ ಸೇರಿ ಅವರ ಸಹಾಯದಿಂದ ತನ್ನ ರಾಜ್ಯಕ್ಕೆ ಹಿಂತಿರುಗಿ ರಾಜ್ಯಪಾಲನೆ ಮಾಡುತ್ತಾನೆ. ಈ ರಾಜಶೇಖರನ ಮಕ್ಕಳಾದ ಕನಕವತಿ ಮತ್ತು ಕುಲಶೇಖರನು ಮತ್ತು ದೈವಗಣಕ್ಕೆ ಸೇರಿದ ಭ್ರಮೆ ಮತ್ತು ಅವರ ಕಡೆಯವರಿಗೂ ಹೇಗೆ ಯುದ್ಧ ಆಗಿ ದೈವ ಗೆಲ್ಲುತ್ತದೆ ಎಂಬುದೇ ಕಾಂತಾರ ಸಿನಿಮಾದ ಸ್ಟೋರಿ ಆಗಿದೆ. ಇನ್ನ ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ, ಈ ಸಿನಿಮಾದ ಮೇನ್ ಲೀಡ್ ರೋಲ್ ಆದ ರಿಷಬ್ ಶೆಟ್ಟಿ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ. ಇವರು ಭ್ರಮೆ ಎಂಬ ಒಬ್ಬ ಕಾಡು ಮನುಷ್ಯನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಲ್ಲದೆ, ದೈವವು ಅವರ ಮೈ ಮೇಲೆ ಬಂದಾಗ ಮಾಡುವಂತಹ ಆಕ್ಟಿಂಗ್ ಏನಿದೆ, ಇದಕ್ಕೆ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಬಂದ್ರೂ ತಪ್ಪಾಗಲ್ಲ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಫೀಮೇಲ್ ಲೀಡ್ ಆದ ರುಕ್ಮಿಣಿ ವಸಂತ್ ಅವರ ವಿಷಯಕ್ಕೆ ಬರುವುದಾದರೆ, ಅವರಿಗೆ ಕೊಟ್ಟಿರುವ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಒಂದು ಪಾಸಿಟಿವ್ ಶೇಡ್ ಆಗಲಿ ಅಥವಾ ನೆಗೆಟಿವ್ ಶೇಡ್ ಆಗಲಿ, ಎರಡು ಶೇಡ್ ಅನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ರಾಜ ಮತ್ತು ಯುವರಾಜ ಪಾತ್ರದಲ್ಲಿ ನಟಿಸಿರುವಂತಹ ಗುಲ್ಶನ್ ದೇವಯ್ಯ ಮತ್ತು ಜೈರಾಮ್ ಸುಬ್ರಹ್ಮಣ್ಯಂ ಅವರು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಎಸ್ಪೆಷಲಿ ಒಬ್ಬ ರಾಜನಿಗೆ ನೆಗೆಟಿವ್ ಶೇಡ್ ಇದ್ರೆ ಹೆಂಗಿರ್ಬೋದು ಅಂತ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡ್, ದೀಪಕ್ ರೈ ಮತ್ತು ಇತರೆ ಕ್ಯಾರೆಕ್ಟರ್ಗಳು ತಮಗೆ ಕೊಟ್ಟಿದ್ದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂದು ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಈ ಸಿನಿಮಾದ ಡೈರೆಕ್ಟರ್ ವಿಷಯಕ್ಕೆ ಬರುವುದಾದರೆ, ಸ್ವತಃ ರಿಷಬ್ ಶೆಟ್ಟಿ ಅವರೇ ಕಥೆಯನ್ನು ಬರೆದುಕೊಂಡು ಮತ್ತು ಡೈರೆಕ್ಟರ್ ಆಗಿರುವುದರಿಂದ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂದರೆ, ಈ ಸಿನಿಮಾದ ಸ್ಟೋರಿ ಒಂದ್ ಸ್ವಲ್ಪ ಚೆನ್ನಾಗಿ ಗ್ರಿಪ್ಪಿಂಗ್ ಆಗಿದ್ದರೂ ಕೂಡ ರನ್ ಟೈಮ್ ಎಂಬುದು ಹೆಚ್ಚಿರುವುದರಿಂದ ಎಲ್ಲೋ ಸ್ವಲ್ಪ ಮಿಸ್ ಆಯ್ತು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಹೌದು, ಕಾಂತಾರ ವಿಷಯಕ್ಕೆ ಬರೋದಾದ್ರೆ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದ್ದಿದ್ರಿಂದ ಅದರಲ್ಲಿ ಬಂದಂತ ಕಾಮಿಡಿ ಸೀನ್ಸ್ ಆಗಿರ್ಬೋದು ಅಥವಾ ಬೇರೆ ಡ್ರಾಮಾ ಸೀನ್ಸ್ ಆಗಿರ್ಬೋದು ಅಷ್ಟು ಲ್ಯಾಗ್ ಅನ್ಸ್ಲಿಲ್ಲ ನಮ್ಗೆ. ಆದ್ರೆ ಕಾಂತಾರ ಚಾಪ್ಟರ್ 1 ಅನ್ನೋ ಸಿನಿಮಾಗೆ ಅತಿ ಹೆಚ್ಚು ಹೈಪ್ ಇದ್ದ ಕಾರಣ ಬಹುಶಃ ನಮಗೆ ಇದರಲ್ಲಿ ಬಂದ ಒಂದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಅಥವಾ ಡ್ರಾಮಾ ಸೀನ್ಸ್ ಆಗಿರ್ಬೋದು ಎಲ್ಲೋ ಲ್ಯಾಗ್ ಅನ್ಸ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬರುವುದಾದರೆ,
ಈ ಸಿನಿಮಾ ಒಂದು ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನ್ ಆಗಿರ್ಬೋದು, ಎಸ್ಪೆಷಲಿ ಇಂಟರ್ವೆಲ್ ಮತ್ತು ಕ್ಲೈಮ್ಯಾಕ್ಸ್ ಸೀನ್ಗಳು ಏನಿದೆ ಅದು ಮಸ್ಟ್ ಅಂಡ್ ಶುಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೇಕು. ಅದು ಐಫೀಸ್ಟ್ ಆಗಿದೆ ಅಂತದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಈ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ವಿಜುವಲ್ಸ್ ನೋಡಿದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಪ್ರೊಡ್ಯೂಸರ್ ಅವರು ಎಲ್ಲೂ ಕೂಡ ಆಡಿಯನ್ಸ್ಗೆ ಒಂದು ಗುಡ್ ಪ್ರಾಡಕ್ಟ್ ಕೊಡಬೇಕು ಅಂತ ಕಾಂಪ್ರಮೈಸ್ ಆಗಿಲ್ಲ ಅಂತಾನೆ ಹೇಳಬೇಕು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಮತ್ತು BGM ವಿಷಯಕ್ಕೆ ಬರುವುದಾದರೆ, ಅಜನೀಶ್ ಲೋಕನಾಥ್ ಅವರೇ ಈ ಸಿನಿಮಾದ ಮ್ಯೂಸಿಕ್ ಮಾಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಹೆಚ್ಚು ಹೈಪ್ ನೊಂದಿಗೆ ರಿಲೀಸ್ ಆದ್ದರಿಂದ ನಾವು ಇನ್ನೂ ಏನೋ ಹೊಸತನವನ್ನು ಅಜನೀಶ್ ಲೋಕನಾಥ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಈ ಸಿನಿಮಾದಲ್ಲಿ ಅದು ಮಿಸ್ ಆಯ್ತು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಹೌದು, ನಾವು ಕಾಂತಾರ ಸಿನಿಮಾದಲ್ಲಿ ನೋಡುವುದಾದರೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ಮುಖ್ಯ ಆಗಿತ್ತೋ ಅದಕ್ಕೆ ಆಡೆಡ್ BGM ಇದ್ದಿದ್ರಿಂದಾನೇ ಆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿತ್ತು. ಆದರೆ ಕಾಂತಾರ ಚಾಪ್ಟರ್ 1 ವಿಷಯಕ್ಕೆ ಬರೋದಾದರೆ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಆ ಹೊಸತನದ BGM ಎಲ್ಲೋ ಕಾಣಲಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಫೈಟ್ಸ್ ವಿಷಯಕ್ಕೆ ಬರುವುದಾದರೆ, ಈ ಸಿನಿಮಾದ ಕಥೆಗೆ ಕೆಲವೊಂದು ಫೈಟ್ಸ್ ಏನಿತ್ತು ಅದು ಅನ್ವಾಂಟೆಡ್ ಅಂತ ಅನ್ನಿಸ್ತು. ಬಹುಶಃ ಇದು ಇಲ್ಲದೆ ಇದ್ದಿದ್ದರೆ ಮೂವಿ ಚೆನ್ನಾಗಿರ್ತಿತ್ತು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ನಂತರ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಸ್ಟೋರಿ ರೈಟರ್ ಮತ್ತು ಡೈರೆಕ್ಟರ್ ಆದ ರಿಷಬ್ ಶೆಟ್ಟಿ ಅವರಿಗೆ ಒಂದು ಒಳ್ಳೆ ಬ್ಯಾಕ್ ಡ್ರಾಪ್ ಸ್ಟೋರಿ ಇದ್ರೂ ಕೂಡ ಅನ್ವಾಂಟೆಡ್ ಎಕ್ಸ್ಟ್ರಾ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಆಡ್ ಮಾಡಕ್ ಹೋಗಿ ಸಿನಿಮಾ ಓವರ್ ಆಲ್ ಆಗಿ ಎಲ್ಲೋ ಎಡವುದ್ರು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ. ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.